ಪತ್ನಿಗೆ ಔಷಧಿ ಕುಡಿಸಿ ಕಣ್ಣಿಗೆ ಬಟ್ಟೆ ಕಟ್ಟಿ ತಂದೆಯನ್ನೇ ರೂಮಿಗೆ ಕಳಿಸಿದ ಗಂಡ. ನಿಶಾ ಬೆಡ್ರೂಮ್ನಲ್ಲಿ ಹಾಲನ್ನು ಕುಡಿದು ಆಕೆಗೆ ತಲೆ ತಿರುಗಲು ಶುರುವಾಗುತ್ತದೆ. ಅಷ್ಟರಲ್ಲಿ ಆಕೆಯ ಗಂಡ ಅನೂಪ್ ಬರುತ್ತಾನೆ. ಆಗ ಅವನು ಇಂದು ಎಂಜಾಯ್ ಮಾಡೋಣ ಅಂತ ಹೇಳುತ್ತಾನೆ. ಆಗ ನಿಶಾ ಕೂಡ ಖುಷಿಯಿಂದ ಹೌದು, ಈಗ ತುಂಬ ಮಜಾ ಬರುತ್ತಿದೆ ಎಂದು ಹೇಳುತ್ತಾಳೆ. ಆವಾಗ ಅನೂಪ್ ಹೌದು, ನಾವು ಈ ಟೆಕ್ನಿಕ್ ಬಳಸಿದ ಮೇಲೆ ಇಬ್ಬರಿಗೂ ತುಂಬ ಖುಷಿ ಸಿಗುತ್ತಿದೆ ಎಂದು ಹೇಳಿ ಆಕೆಯ ಕಣ್ಣಿಗೆ ಬಟ್ಟೆಯನ್ನು ಕಟ್ಟುತ್ತಾನೆ. ವಿದೇಶದಲ್ಲಿ ಗಂಡ ಹೆಂಡತಿಯರು ಈ ರೀತಿ ಒಬ್ಬರ ಕಣ್ಣಿಗೆ ಒಬ್ಬರು ಬಟ್ಟೆ ಕಟ್ಟಿ ತನ್ನ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಅನ್ನು ನೆನೆಸಿಕೊಂಡು ಎಂಜಾಯ್ ಮಾಡುತ್ತಾರೆ. ನಂತರ ಆಕೆಯ ಜೊತೆ ಸ್ವಲ್ಪ ರೊಮ್ಯಾನ್ಸ್ ಮಾಡಿ ರೂಮಿನಿಂದ ಆಚೆ ಬರುತ್ತಾನೆ. ತನ್ನ ತಂದೆ ಗಣೇಶ್ಗೆ, ಈಗ ನಾನು ನಿಶಾ ಕಣ್ಣಿಗೆ ಬಟ್ಟೆ ಕಟ್ಟಿದ್ದೇನೆ, ಜೊತೆಗೆ ಆಕೆಗೆ ನಶೆಯ ಔಷಧಿ ಕೂಡ ಕುಡಿಸಿದ್ದೇನೆ. ಆಕೆಗೆ ನೀವು ಅಥವಾ ನಾನು ಎಂಬ ವ್ಯತ್ಯಾಸ ಗೊತ್ತಾಗದಂತೆ ನೀವು ಆಕೆಯ ಜೊತೆ ರಾತ್ರಿ ಪೂರ್ತಿ ಇರಬೇಕು. ನೀವು ಸಲಹೆ ಕೊಟ್ಟಿದ್ದಕ್ಕೆ ನಾನು ಈ ರೀತಿ ಮಾಡಿದ್ದೇನೆ ಎಂದು ಹೇಳುತ್ತಾನೆ. ಆಗ ಗಣೇಶ್, ನೀನೇನು ಯೋಚಿಸಬೇಡ ಮಗ, ನಾನು ಆಕೆಗೆ ಏನೂ ಗೊತ್ತಾಗದಂತೆ ಮಾಡುತ್ತೇನೆ ಎಂದು ಹೇಳಿ ಅವನು ಬೆಡ್ರೂಮಿನ ಒಳಗೆ ಹೋಗುತ್ತಾನೆ. ನಂತರ ತನ್ನ ಸೊಸೆಯ ಜೊತೆ ರೊಮ್ಯಾನ್ಸ್ ಮಾಡಿ ಸ್ವರ್ಗ ಸುಖ ಕಾಣುತ್ತಾನೆ. ಕತೆ ಈಗ ಫ್ಲ್ಯಾಶ್ ಬ್ಯಾಕ್ಗೆ ಹೋಗುತ್ತದೆ. ಗಣೇಶ್ ತನ್ನ ಗೆಳೆಯ ಸುರೇಶ್ನನ್ನು ಭೇಟಿ ಮಾಡುತ್ತಾನೆ. ಆಗ ಗೆಳೆಯ ಸುರೇಶ್, ನನಗೆ ಮನೆಯಲ್ಲಿ ಮೊಮ್ಮಗು ಆಗಿದೆ, ಮನೆಯಲ್ಲಿ ತುಂಬ ಖುಷಿಯಾಗಿ ಇದ್ದೇವೆ, ಆದರೆ ಏಕೆ ನಿಮ್ಮ ಮನೆಯಲ್ಲಿ ಮೊಮ್ಮಗು ಆಗಿಲ್ಲ ಎಂದು ಕೇಳುತ್ತಾನೆ. ಆಗ ಗಣೇಶ್, ನಾನು ಅನೂಪ್ಗೆ ಬುದ್ಧಿ ಹೇಳುತ್ತೇನೆ, ನನಗೂ ಕೂಡ ಮೊಮ್ಮಕ್ಕಳನ್ನು ನೋಡುವ ಆಸೆ ಆಗಿದೆ ಎಂದು ಹೇಳುತ್ತಾನೆ. ಇತ್ತ ಅನೂಪ್ ಬಳಿ ನಿಶಾ ಬಂದು ರೊಮ್ಯಾನ್ಸ್ಗಾಗಿ ಕರೆಯುತ್ತಾಳೆ. ಆದರೆ ಅನೂಪ್ ನನಗೆ ತಲೆನೋವು, ಹುಷಾರಿಲ್ಲ ಎಂದು ಏನೇನೋ ನೆಪಗಳನ್ನು ಹೇಳಲು ಶುರು ಮಾಡುತ್ತಾನೆ. ಇದರಿಂದ ನಿಶಾಗೆ ಕೋಪ ಬರುತ್ತದೆ. ಮದುವೆ ಆಗಿ 4 ತಿಂಗಳಿಂದ ನಾನು ಯಾವಾಗಲೇ ನಿನ್ನ ಬಳಿ ಬಂದರೂ ಕೂಡ ಇದೇ ರೀತಿ ಆಟ ಆಡಿಸುತ್ತಾ ಇದ್ದೀಯಾ, ಏಕೆ ನಿನಗೆ ನನ್ನನ್ನು ಕಂಡರೆ ಇಷ್ಟ ಇಲ್ಲವೇ ಎಂದು ಬೈಯುತ್ತಾಳೆ. ಆಗ ಅನೂಪ್, ನಾನು ಔಷಧಿ ತರಲು ಹೋಗುತ್ತಾ ಇದ್ದೇನೆ ಎಂದು ಆಕೆಗೆ ಸಮಾಧಾನ ಮಾಡಿ ತನ್ನ ಗೆಳೆಯ ಕುಮಾರ್ನನ್ನು ಭೇಟಿ ಮಾಡುತ್ತಾನೆ. ಅವನಿಗೆ ತನ್ನ ಸಮಸ್ಯೆಯನ್ನು ಹೇಳುತ್ತಾನೆ. ನಾನು ನನ್ನ ಪತ್ನಿಯನ್ನು ಖುಷಿಪಡಿಸಲು ಆಗುತ್ತಿಲ್ಲ, ನನಗೆ ವೀಕ್ನೆಸ್ ಇದೆ, ಯಾವ ಆಸ್ಪತ್ರೆಗೆ ತೋರಿಸಿದರೂ ಕೆಲಸವಾಗಿಲ್ಲ ಎಂದು ಹೇಳಿದಾಗ ಕುಮಾರ್, ನಾನು ನಿನ್ನ ಪತ್ನಿಯನ್ನು ಖುಷಿಪಡಿಸಿ ಆಕೆಯನ್ನು ತಾಯಿಯಾಗುವಂತೆ ಮಾಡುತ್ತೇನೆ, ಇದರಿಂದ ನಿಮ್ಮ ಮನೆಯ ಮಾನ ಮರ್ಯಾದೆ ಉಳಿಯುತ್ತದೆ. ವಿದೇಶದಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿ ರೊಮ್ಯಾನ್ಸ್ ಮಾಡುತ್ತಾರೆ, ಅದೇ ರೀತಿ ನೀನು ನಿನ್ನ ಪತ್ನಿಯ ಕಣ್ಣಿಗೆ ಬಟ್ಟೆ ಕಟ್ಟಿ ಆಚೆ ಬಂದು ಬಿಡು, ನಾನು ಮಿಕ್ಕಿದ್ದನ್ನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದಾಗ ಅನೂಪ್ ಕೂಡ ಬೇರೆ ವಿಧಿ ಇಲ್ಲದೆ ಒಪ್ಪಿಕೊಳ್ಳುತ್ತಾನೆ. ಅದರಂತೆ ಅಂದು ರಾತ್ರಿ ತನ್ನ ಪತ್ನಿಯನ್ನು ಪ್ರೀತಿಯಿಂದ ಮಾತನಾಡಿಸಿ ಕಣ್ಣಿಗೆ ಬಟ್ಟೆ ಕಟ್ಟುವ ರೀತಿಯನ್ನು ಆಕೆಗೆ ವಿವರಿಸಿ ಹೇಳಿದ ಅನೂಪ್ ಆಕೆ ಜೊತೆ ರೊಮ್ಯಾನ್ಸ್ ಶುರು ಮಾಡುತ್ತಾನೆ. ಅಷ್ಟರಲ್ಲಿಗೆ ಅಲ್ಲಿಗೆ ಅವನ ಗೆಳೆಯ ಕುಮಾರ್ ಕೂಡ ಬರುತ್ತಾನೆ. ಆಗ ಅವನನ್ನು ಬಿಟ್ಟು ಅಲ್ಲಿಂದ ಅನೂಪ್ ಹೊರಡುತ್ತಾನೆ. ಇವರಿಬ್ಬರು ರೊಮ್ಯಾನ್ಸ್ ಶುರು ಹಚ್ಚಿಕೊಳ್ಳುತ್ತಾರೆ. ಅದೇ ಸಮಯಕ್ಕೆ ತನ್ನ ಔಷಧಿ ಹುಡುಕಿಕೊಂಡು ಮಾವ ಗಣೇಶ್ ಸೊಸೆಯ ರೂಮಿಗೆ ಬರುತ್ತಾನೆ. ಆಗ ಅಲ್ಲಿ ನೋಡಿ ಶಾಕ್ ಆಗುತ್ತಾನೆ. ನಂತರ ಕೋಪಗೊಂಡ ಗಣೇಶ್ ಹೊರಗೆ ಬಂದು ಅನೂಪ್ ಕಪಾಳಕ್ಕೆ ಬಾರಿಸಿ ಇಲ್ಲಿ ಏನು ನಡೆಯುತ್ತಿದೆ ಎಂದು ಕೇಳುತ್ತಾನೆ. ಆಗ ಅನೂಪ್ ತನ್ನ ಸಮಸ್ಯೆಯನ್ನು ಅಪ್ಪನಿಗೂ ಹೇಳುತ್ತಾನೆ. ಅಪ್ಪ, ನಾನು ನಾಮರ್ದನಾಗಿದ್ದೇನೆ, ಯಾವುದೇ ಚಿಕಿತ್ಸೆಗೂ ನನ್ನ ಸಮಸ್ಯೆ ಪರಿಹಾರ ಆಗಿಲ್ಲ, ಪ್ರತಿದಿನ ನನ್ನ ಹೆಂಡತಿಯಿಂದ ನಾನು ಬೈಸಿಕೊಳ್ಳುತ್ತಾ ಇದ್ದೆ, ಬೇರೆ ವಿಧಿ ಇಲ್ಲದೆ ನನ್ನ ಗೆಳೆಯನ ಜೊತೆ ಸೇರಿ ಈ ಪ್ಲ್ಯಾನ್ ಮಾಡಿಬಿಟ್ಟಿದ್ದೇನೆ, ನನ್ನನ್ನು ಕ್ಷಮಿಸಿ ಎಂದು ಕೇಳುತ್ತಾನೆ. ಆಗ ಗಣೇಶ್, ಇದೇನಾದರೂ ಅವನ ಎಲ್ಲ ಕಡೆ ಹೇಳಿಕೊಂಡು ಸೊಸೈಟಿಯಲ್ಲಿ ನಮ್ಮ ಮರ್ಯಾದೆ ಹೋದರೆ ಏನು ಮಾಡುವುದು ಎಂದು ಕೇಳುತ್ತಾನೆ. ಆಗ ಅನೂಪ್ಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಆಗ ಗಣೇಶ್, ಸರಿ, ಈಗ ನೀನು ಈ ಪ್ಲ್ಯಾನ್ ಅಂತೂ ಮಾಡಿದ್ದೀಯಾ, ಅದೇ ಪ್ಲ್ಯಾನ್ ಕಂಟಿನ್ಯೂ ಮಾಡೋಣ, ಆದರೆ ಈ ಆಟದಲ್ಲಿ ನಾನು ಸೇರಿಕೊಳ್ಳುತ್ತೇನೆ, ಅವನನ್ನು ಕಳುಹಿಸಿಬಿಡು ಎಂದು ಹೇಳುತ್ತಾನೆ. ಈಗ ಕತೆ ವಾಸ್ತವಕ್ಕೆ ಬರುತ್ತದೆ. ಅದರಂತೆ ಕಣ್ಣಿಗೆ ಬಟ್ಟೆ ಕಟ್ಟಿದ ನಿಶಾಳ ಜೊತೆ ಮಾವ ಗಣೇಶ್ ರೊಮ್ಯಾನ್ಸ್ ಮಾಡಿ ಸ್ವರ್ಗ ಸುಖ ಕಾಣುತ್ತಾನೆ. ಸ್ವಲ್ಪ ದಿನಗಳ ನಂತರ ನಿಶಾ ತುಂಬ ಖುಷಿಯಾಗಿ ಇರುತ್ತಾಳೆ. ಗಂಡನಿಂದ ಆಕೆಗೆ ಖುಷಿ ಸಿಗುತ್ತಿದೆ ಎಂಬ ಸಂತೋಷ ಅವಳಿಗೂ ಇರುತ್ತದೆ. ನನಗೆ ನೀನಲ್ಲದೆ ಬೇರೆ ಯಾರೋ ನನ್ನ ಜೊತೆ ಇದ್ದಾರೆ ಅಂತ ಅನಿಸುವ ಹಾಗೆ ಈ ಟ್ರಿಕ್ ಕೆಲಸ ಮಾಡುತ್ತಿದೆ ಎಂದು ಅವನ ಜೊತೆ ಹೇಳುತ್ತಾಳೆ. ಈಗಲೇ ರೊಮ್ಯಾನ್ಸ್ ಮಾಡಬೇಕು ಅಂತ ಬಲವಂತವಾಗಿ ಅವನನ್ನು ರೂಮಿಗೆ ಎಳೆದುಕೊಂಡು ಹೋಗುತ್ತಾಳೆ. ಸ್ವಲ್ಪ ದಿನಗಳ ನಂತರ ಕುಮಾರ್ ಇವರ ಮನೆಯಲ್ಲೇ ಸತ್ತು ಬಿದ್ದಿರುತ್ತಾನೆ. ಆಗ ಅನೂಪ್, ನೀವು ಇವನಿಗೆ ಸರಿಯಾದ ಶಿಕ್ಷೆಯೇ ಕೊಟ್ಟಿದ್ದೀರಾ ಅಪ್ಪ, ಇವನಿಗೆ ಸಾವೇ ಸರಿಯಾದ ಶಿಕ್ಷೆ ಎಂದು ಹೇಳುತ್ತಾನೆ. ನಂತರ ಪೊಲೀಸರು ಬಂದು ತನಿಖೆ ಶುರು ಮಾಡುತ್ತಾರೆ. ಆಗ ಗಣೇಶ್, ಹೌದು, ಇವನನ್ನು ಕೊಂದಿದ್ದು ನಾನೇ, ಇವನು ನನ್ನ ಸೊಸೆಯ ಜೊತೆ ಅತ್ಯಾಚಾರ ಮಾಡುತ್ತಿದ್ದ ಎಂದು ಹೇಳುತ್ತಾನೆ. ಅಷ್ಟರಲ್ಲಿಗೆ ಅಲ್ಲಿಗೆ ನಿಶಾ ಬರುತ್ತಾಳೆ. ಆಗ ಆಕೆ, ನನಗೆ ಈ ಅಪ್ಪ ಮಗನ ಷಡ್ಯಂತರ ಇಂದು ಬೆಳಗ್ಗೆ ತಾನೇ ಗೊತ್ತಾಯಿತು ಎಂದು ನಡೆದಿದ್ದನ್ನು ವಿವರಿಸಲು ಶುರು ಮಾಡುತ್ತಾಳೆ. ಅಂದು ಬೆಳಗ್ಗೆ ಅನೂಪ್ ಹಾಗೂ ಗಣೇಶ್ ಮಾತನಾಡುವಾಗ, ಅಪ್ಪ, ನೀವು ಸಹಾಯ ಮಾಡಿದ ಮೇಲೆ ನಿಶಾ ಕೂಡ ತುಂಬ ಖುಷಿಯಾಗಿ ಇದ್ದಾಳೆ, ಜೊತೆಗೆ ನಾನು ನನ್ನ ಕೆಲಸದಲ್ಲಿ ಫೋಕಸ್ ಮಾಡಲು ಆಗುತ್ತಿದೆ, ತುಂಬ ಥ್ಯಾಂಕ್ಸ್ ಎಂದು ಹೇಳುತ್ತಾನೆ. ಅಷ್ಟರಲ್ಲಿಗೆ ಅಲ್ಲಿಗೆ ಕುಮಾರ್ ಕೂಡ ಬರುತ್ತಾನೆ. ಆಗ ಅನೂಪ್, ಕುಮಾರ್, ನೀನು ಏಕೆ ಇಲ್ಲಿಗೆ ಬಂದೆ, ನಾನು ನಿನ್ನನ್ನು ಇಲ್ಲಿಗೆ ಬರಲು ಹೇಳಿಲ್ಲ ತಾನೆ ಎಂದು ಕೇಳುತ್ತಾನೆ. ಆಗ ಕುಮಾರ್, ನನಗೆ ನಿಶಾ ಅತ್ತಿಗೆಯ ನೆನಪಾಯಿತು, ಅದಕ್ಕೆ ಬಂದೆ, ನೀನೇ ತಾನೇ ಹೇಳಿದ್ದು ಅವಳನ್ನು ತಾಯಿ ಮಾಡಬೇಕು ಅಂತ ಹೇಳಿದ್ದು ಎಂದು ಕೇಳುತ್ತಾನೆ. ಅದೇ ಸಮಯಕ್ಕೆ ನಿಶಾ ಬಾಗಿಲ ಬಳಿ ಬಂದು ಶಾಕ್ ಆಗಿ ಕೇಳಿಸಿಕೊಳ್ಳಲು ಶುರು ಮಾಡುತ್ತಾಳೆ. ಆಗ ಗಣೇಶ್, ಈಗ ನಿನ್ನ ಅವಶ್ಯಕತೆ ಈಗ ಇಲ್ಲಿ ಇಲ್ಲ, ಕುಮಾರ್, ಈಗಲೇ ಇಲ್ಲಿಂದ ಹೊರಟು ಹೋಗು ಎಂದು ಹೇಳುತ್ತಾನೆ. ಆಗ ಕುಮಾರ್, ಯಾಕೆ,
ಈಗ ನೀನು ನಿನ್ನ ಸೊಸೆಯನ್ನು ತಾಯಿ ಮಾಡುತ್ತಾ ಇದ್ದೀಯಾ? ನನಗೆ ಗೊತ್ತಿತ್ತು, ನೀವು ಯಾವಾಗ ನನ್ನನ್ನು ಕರೆಯಲು ನಿಲ್ಲಿಸಿದಿರಿ ಆವಾಗಲೇ ನಾನು ನಿಮ್ಮಿಬ್ಬರ ಮೇಲೆ ಕಣ್ಣನ್ನು ಇಟ್ಟಿದ್ದೆ. ಬೇಕಾದರೆ ನೋಡು, ವಿಡಿಯೋ ರೆಕಾರ್ಡ್ ಮಾಡಿದ್ದೇನೆ ಎಂದು ತೋರಿಸುತ್ತಾನೆ. ಅದರಲ್ಲಿ ಗಣೇಶ್ ಹಾಗೂ ನಿಶಾ ರೊಮ್ಯಾನ್ಸ್ ಮಾಡುತ್ತಾ ಇರುವ ವಿಡಿಯೋ ರೆಕಾರ್ಡ್ ಆಗಿರುತ್ತದೆ. ಆಗ ಅನೂಪ್ ಕೋಪದಲ್ಲಿ ಕುಮಾರ್ಗೆ ಹೊಡೆಯಲು ಹೋಗುತ್ತಾನೆ. ಆಗ ಜಗಳ ಬಿಡಿಸಿದ ಗಣೇಶ್, ನೋಡಪ್ಪ ಕುಮಾರ್, ಇದು ನೀನು ಬಂದಿರುವ ಸಮಯ ಸರಿಯಿಲ್ಲ. ನೀನು ನಿಜವಾಗಿಯೂ ನಮ್ಮ ಸೊಸೆಯ ಜೊತೆ ಇರೋಕೆ ನಮ್ಮ ಅಭ್ಯಂತರ ಏನೂ ಇಲ್ಲ. ರಾತ್ರಿ ಬಾ, ಎಲ್ಲರೂ ಪಾರ್ಟಿ ಮಾಡಿ, ನಂತರ ನೀನು ಅವಳ ರೂಮಿಗೆ ಹೋಗು ಎಂದು ಹೇಳುತ್ತಾನೆ. ಆಗ ಕುಮಾರ್, ನೋಡು ನಿಮ್ಮ ತಂದೆ ಎಷ್ಟು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ಎಂದು ಹೇಳಿ ಹೋಗುವಾಗ ಗಣೇಶ್ ಫ್ಲವರ್ ವಾಸ್ನಿಂದ ಕುಮಾರ್ನ ತಲೆಗೆ ಹೊಡೆದು ಅವನ ಕಥೆಯನ್ನು ಮುಗಿಸಿಬಿಡುತ್ತಾನೆ. ಇವನು ಬದುಕಿದ್ದರೆ ಜೀವನ ಪೂರ್ತಿ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡುತ್ತಾ ಇದ್ದ ಎಂದು ಗಣೇಶ್ ಹೇಳುತ್ತಾನೆ. ಇದೆಲ್ಲವನ್ನು ನಿಶಾ ಪೊಲೀಸರ ಮುಂದೆ ಹೇಳುತ್ತಾಳೆ. ಇನ್ಸ್ಪೆಕ್ಟರ್ ಸರ್, ಇವರಿಬ್ಬರಿಗೆ ಸರಿಯಾದ ಶಿಕ್ಷೆ ಕೊಡಿ. ಯಾವುದೇ ಗಂಡ ಹಾಗೂ ಮಾವ ಸೊಸೆ ಜೊತೆ ಈ ರೀತಿ ನಡೆದುಕೊಳ್ಳಬಾರದು ಎಂದು ಹೇಳಿಕೊಂಡು ನಿಶಾ ಕಣ್ಣೀರು ಹಾಕುತ್ತಾಳೆ. ನಂತರ ಪೊಲೀಸರು ಅವರಿಬ್ಬರನ್ನು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಅಲ್ಟ್ರಾ ಟಿವಿ ಸೀರೀಸ್ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಹಾಟ್ ಬಾಬಿ ಎಂದು ಹುಡುಕಿ ನೋಡಬಹುದು.